ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ವರ್ಣಗೌರಿಯ ಹಬ್ಬದ ಬಗ್ಗೆ ಸಂಕಲ್ಪ, ಪೂಜೆ ವಿಧಾನ ಎಲ್ಲನೂ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ಸ್ವರ್ಣಗೌರಿಗೆ ನಾವು 16 ಬಗೆಯಲ್ಲಿ ಯಾಕೆ ಪೂಜೆಯನ್ನು ಮಾಡ್ತೀವಿ ಅಂದರೆ 16 ಎಳೆ ದಾರವನ್ನು ಹಾಕ್ತೀವಿ, ಆಮೇಲೆ 16 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕ್ತೀವಿ, ಯಾಕೆ ಹೀಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಏನು 16 ಬಗೆಯ ಮಹತ್ವ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಗೌರಿಯ ಮರದ ಬಾಗಿಣದಲ್ಲಿ ನಾವು ಯಾವ್ಯಾವ ಪದಾರ್ಥಗಳನ್ನು ಇಡಬೇಕು, ಅದರ ಮಹತ್ವ ಏನು ತಿಳ್ಕೊಂಡು ಹಾಗೆಯೇ 16 ಬಗೆಯ ಮಹತ್ವನೂ ತಿಳ್ಕೊಳ್ಳೋಣಂತೆ. ಮೊದಲನೇದಾಗಿ ಮರದ ಬಾಗಿಣದ ಬಗ್ಗೆ ತಿಳ್ಕೊಳ್ಳೋಣ. ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಸಂಕೇತವಾಗಿ ನಾವು ಮರದ ಬಾಗಿಣವನ್ನು ಕೊಡಬೇಕು. ಮರದಲ್ಲಿ ಮರ ಅಂತಂದರೆ ಬಿದಿರು ಅಂತಂದರೆ ವಂಶ ಅಭಿವೃದ್ಧಿ ಆಗುವಂತಹ ಸಂಕೇತ. ಹಾಗಾಗಿ ಮರದ ಬಾಗಿಣವನ್ನು ನಾವು ಕೊಟ್ಟರೆ ನಮ್ಮ ವಂಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆವಾಗವಾಗ ನಾವು ಶುಭ ಕಾರ್ಯಗಳಲ್ಲಿ, ಮದುವೆಗಳಲ್ಲಿ, ಇನ್ನು ವ್ರತಗಳು ಮಾಡಿದಾಗ ತಪ್ಪದೆ ಮರದ ಬಾಗಿಣವನ್ನು ಕೊಡಬೇಕು. ಗೌರಿಯ ಪೂಜೆ ಮಾಡಿದಾಗ ತಪ್ಪದೆ ಕೊಡಬೇಕು. ಹಾಗಾಗಿ ಮರದ ಬಾಗಿಣವನ್ನು ನಾವು ತಯಾರು ಮಾಡ್ಕೊತೀವಲ್ವ, ಅದರೊಳಗಡೆ ಯಾವ್ಯಾವ ಪದಾರ್ಥಗಳನ್ನು ಇಡಬೇಕು ಅಂದರೆ, ಒಂದು ಮುತ್ತುಗದ ಎಲೆಯನ್ನು ಹಾಕಬೇಕು. ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ. ಮುತ್ತುಗದ ಎಲೆ ಅಂತಂದರೆ ಕೆಲವೊಂದು ಕಡೆ ಊಟದ ಎಲೆ ಅಂತಲೂ ಕರೀತಾರೆ, ಕೆಲವೊಂದು ಕಡೆ ಪತ್ರೋಳೆಲೆ ಅಂತಲೂ ಕರೀತಾರೆ. ಹಾಗೆ ಆ ಪತ್ರೋಳೆಲೆಯನ್ನು ಮರದ ಬಾಗಿಣದಲ್ಲಿ ಅಂದರೆ ಮರದಲ್ಲಿ ಹಾಕಿಬಿಟ್ಟು, ಮರವನ್ನು ಮೊದಲಿಗೆ ಹೊಸದಾಗಿ ತಂದು ಒಂದು ಸಲ ತೊಳ್ಕೊಂಡು ಶುದ್ಧಿ ಮಾಡಿಕೊಂಡು, ಅದಕ್ಕೆ ನೀವು ಅರಿಶಿನವನ್ನು ಇಂಟು ಮಾರ್ಕ್ ಥರ ಹಾಕಿ ಕುಂಕುಮವನ್ನು ಹಚ್ಚಿ ನೀವು ಒಣಗಿಸಿ ಎತ್ತಿಟ್ಕೊಂಡಿರಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮರಗಳು ತುಂಬ ಇದ್ದಾವೆ, ಅದನ್ನೇ ಕೊಡ್ಬೋದಾ ಅಂತ ಕೇಳಿದ್ರೆ ಕೊಡ್ಬೋದು. ಅದನ್ನು ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಮರದ ಬಾಗಿಣವನ್ನು ಕೊಡ್ಬೋದು. ಇನ್ನು ಮರದಲ್ಲಿ ಒಂದು ಮುತ್ತುಗದ ಎಲೆಯನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮವನ್ನು ಮೊದಲನೇದಾಗಿ ಇಡಬೇಕು. ಅರಿಶಿನದಲ್ಲಿ ಗೌರಿ ದೇವಿ ಇರ್ತಾಳೆ, ಕುಂಕುಮದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಹಾಗಾಗಿ ಅರಿಶಿನ ಕುಂಕುಮವನ್ನು ಇಡಬೇಕು. ಆಮೇಲೆ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಇರ್ತಾಳೆ, ಬಾಚಣಿಗೆಯಲ್ಲಿ ಶೃಂಗಾರ ಲಕ್ಷ್ಮಿ ಇರ್ತಾಳೆ, ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಇರ್ತಾಳೆ, ಮತ್ತು ಅಕ್ಕಿ ಇಡ್ತೀವಲ್ವ, ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ಇರ್ತಾಳೆ. ಇನ್ನು ತೊಗರಿ ಬೇಳೆಯಲ್ಲಿ ವರಲಕ್ಷ್ಮಿ ಇರ್ತಾಳೆ, ಉದ್ದಿನ ಬೇಳೆಯಲ್ಲಿ ಸಿದ್ಧಿಲಕ್ಷ್ಮಿ ಇರ್ತಾಳೆ, ತೆಂಗಿನಕಾಯಿಯಲ್ಲಿ ಸಂತಾನ ಲಕ್ಷ್ಮಿ ಇರ್ತಾಳೆ, ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ ಇರ್ತಾಳೆ, ವಿಳೆದೆಲೆಯಲ್ಲಿ ಧನಲಕ್ಷ್ಮಿ ಇರ್ತಾಳೆ, ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಇರ್ತಾಳೆ. ಇನ್ನು ಹಣ್ಣುಗಳಿರ್ತೀವಲ್ವ, ಹಣ್ಣುಗಳಲ್ಲಿ ಜ್ಞಾನಲಕ್ಷ್ಮಿ ಇರ್ತಾಳೆ, ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾಳೆ. ಹೀಗೆ ಎಲ್ಲ ಲಕ್ಷ್ಮೀ ದೇವಿಯರ ಸನ್ನಿಧಾನ ಒಂದು ಮರದ ಬಾಗಿಣದಲ್ಲಿ ಇರುತ್ತೆ. ಲಕ್ಷ್ಮೀನಾರಾಯಣರ ಸನ್ನಿಧಾನ ಮರದಲ್ಲಿ ಇರುತ್ತೆ. ಹಾಗೆಯೇ ನಾವು ಇಡ್ತಕ್ಕಂತಹ ಎಲ್ಲ ಪದಾರ್ಥಗಳಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ಮರದ ಬಾಗಿಣವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಗೌರಿ ಹಬ್ಬದ ದಿನ ಮರದ ಬಾಗಿಣವನ್ನು ಕೊಡ್ಬೋದು. ಬೆಳಗ್ಗೆ ನಿಮಗೆ ಕೊಡೋದಕ್ಕಾಗಿಲ್ಲ ಅಂತಂದರೆ ಗೌರಿಗೆ ಮರದ ಬಾಗಿಣವನ್ನು ತೋರಿಸ್ಬಿಟ್ಟು ಕೊಟ್ಬಿಟ್ಟು ಗೌರಿಗೆ ಎತ್ತಿಟ್ಟಿರಿ. ನೀವು ಸಂಜೆ ಹೊತ್ತಲ್ಲೂ ಮರದ ಬಾಗಿಣವನ್ನು ಮುತ್ತೈದೆಯನ್ನು ಕರೆದು ಕೊಡ್ಬೋದು, ಇಲ್ಲ ನೀವೇ ತೊಗೊಂಡು ಹೋಗಿ ಮುತ್ತೈದೆ ಮನೆಗೆ ಹೋಗಿ ಕೊಟ್ಟು ಬರ್ಬೋದು. ಇನ್ನು ಸೀರೆಯ ಸೆರಗಿನಲ್ಲಿ ಸೀತಾದೇವಿಯ ಸನ್ನಿಧಾನ ಇರುತ್ತೆ. ಸೌಭಾಗ್ಯ ರೂಪದಲ್ಲಿ ಸೀತಾದೇವಿ ಇರ್ತಾಳೆ. ಹಾಗಾಗಿ ನಾವು ಸೆರಗನ್ನು ಹಿಡಿದು ಮರದ ಬಾಗಿಣವನ್ನು ಕೊಡಬೇಕು. ಇನ್ನು 16 ಸುಮಂಗಲಿ ದೇವತೆಗಳನ್ನು ಸಾಕ್ಷಿಯಾಗಿ ನಾವು ಮರದ ಬಾಗಿಣವನ್ನು ಕೊಡಬೇಕು. 16 ಬಗೆ ಅಂತ ಹೇಳಿದ್ನಲ್ಲ, ಇದೇ 16 ಸುಮಂಗಲಿ ದೇವತೆಗಳನ್ನು ನಾವು ನೆನೆದು ಈ ಒಂದು ಗೌರಿ ಪೂಜೆಯನ್ನು ಮಾಡ್ತೀವಿ. ಯಾರ್ಯಾರು 16 ಸುಮಂಗಲಿ ದೇವತೆಗಳು, ಯಾಕೆ ನಾವು ಇವರ ಸ್ಮರಣೆಯನ್ನು ಮಾಡಬೇಕು ಅಂತಂದರೆ, 16 ದೇವತೆಗಳ ಸ್ಮರಣೆಯನ್ನು ಮಾಡೋದ್ರಿಂದ ಸಂಸಾರದಲ್ಲಿ ಯಾವುದೇ ರೀತಿಯ ಕಷ್ಟ, ನೋವು, ದುಃಖಗಳು ಬಂದರೂ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅವರನ್ನು ನೆನೆದು ನಾವು ಬಾಗಿಣವನ್ನು ಕೊಡೋದ್ರಿಂದ, ಅವರನ್ನು ನೆನೆದು ನಾವು ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಸುಲಭವಾಗಿ ಪಾರು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಈ ಒಂದು ಸ್ವರ್ಣಗೌರಿ ವ್ರತದಲ್ಲಿ 16 ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು 16 ಎಳೆ ದಾರ, 16 ಗಂಟು ಹಾಕಿಬಿಟ್ಟು ಪೂಜೆ ಮಾಡ್ತೀವಿ. ಮತ್ತು 16 ದೇವತೆಗಳ ಸಾಕ್ಷಿಯಾಗಿ ನಾವು 16 ಲೆಕ್ಕದಲ್ಲಿ ಎಲ್ಲ ಬಗೆಯ ಪೂಜೆಯನ್ನು ನಾವು ಈ ಒಂದು
ಸ್ವರ್ಣಗೌರಿ ವ್ರತದಲ್ಲಿ ಮಾಡ್ತೀವಿ. ಯಾರ್ಯಾರು 16 ದೇವತೆಗಳು ಅಂತಂದರೆ ಗೌರಿ, ಪದ್ಮ, ಶುಚಿ, ಮೇಧ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸಹ, ಮಾತರ ಲೋಕ, ಮಾತರ, ಶಾಂತಿ, ಪೃಥ್ವಿ, ಧೃತಿ, ತುಷ್ಟಿ, ಸ್ವಧಾದೇವಿ. ಹೀಗೆ 16 ದೇವತೆಗಳ ಸ್ಮರಣೆಯನ್ನು ಮಾಡಿಬಿಟ್ಟು ನಾವು ಈ ಒಂದು ಸ್ವರ್ಣಗೌರಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾಕೆ ನಾವು 16 ಬಗೆಯಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತೀವಿ, 16 ದೇವತೆಗಳು ಯಾರ್ಯಾರು ಅಂತ ತಿಳ್ಕೊಂಡ್ರಲ್ಲ. ಈಗ ಮರದ ಬಾಗಿನದಲ್ಲಿ ಹಾಕ್ತಕ್ಕಂತಹ ಪದಾರ್ಥಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಇನ್ನು ಅರಿಶಿಣದ ದಾನವನ್ನು ಮಾಡೋದ್ರಿಂದ ರೋಗ ನಿವಾರಣೆ ಆಗುತ್ತೆ, ಹಾಗೆ ಸೌಮಂಗಲ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕುಂಕುಮವನ್ನು ದಾನ ಮಾಡೋದ್ರಿಂದ ದೃಷ್ಟಿ ದೋಷ ಏನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ, ಕೋಪ, ಹಠಮಾರಿತನ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಸಿಂಧೂರವನ್ನು ದಾನ ಮಾಡೋದ್ರಿಂದ ಸತಿಪತಿಯರಲ್ಲಿ ಕಲಹ ಇದ್ದರೆ ನಿವಾರಣೆ ಆಗುತ್ತೆ. ಮತ್ತು ಕನ್ನಡಿಯನ್ನು ದಾನ ಮಾಡೋದ್ರಿಂದ ವಾಸ್ತು ದೋಷ ಏನಾದರೂ ಇದ್ದರೆ ಮನೆಯಲ್ಲಿ ಅದು ಕಡಿಮೆ ಆಗುತ್ತೆ. ಮತ್ತು ದೃಷ್ಟಿ ದೋಷ ಏನಾದರೂ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ. ಮತ್ತು ಬಾಚಣಿಕೆಯನ್ನು ದಾನವಾಗಿ ಕೊಡೋದ್ರಿಂದ ತಲೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಮತ್ತು ತುಂಬ ಯೋಚನೆ ಆಗ್ತಾ ಇದೆ, ಚಿಂತೆ ಇದೆ ಅನ್ನೋರು ಬಾಚಣಿಗೆಯನ್ನು ದಾನವಾಗಿ ಕೊಡಬೇಕು. ಆಮೇಲೆ ಕಾಡಿಗೆಯನ್ನು ದಾನವಾಗಿ ಕೊಡೋದ್ರಿಂದ ಕಣ್ಣಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಅಕ್ಕಿಯನ್ನು ದಾನವಾಗಿ ಕೊಡೋದ್ರಿಂದ ಆರೋಗ್ಯ ಭಾಗ್ಯ ಲಭಿಸುತ್ತೆ ಮತ್ತು ಬಡತನ ಕಡಿಮೆ ಆಗುತ್ತೆ. ಆಮೇಲೆ ತೊಗರಿಬೇಳೆ ದಾನವಾಗಿ ಕೊಡೋದ್ರಿಂದ ಕುಜದೋಷ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ. ಆಮೇಲೆ ರಜಸ್ವಲ ದೋಷಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರ ಆಗುತ್ತೆ. ಯಾರಿಗಾದರೂ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅಂತಂದರೆ ತೊಗರಿಬೇಳೆ ದಾನವನ್ನು ಕೊಡೋದ್ರಿಂದ ಇನ್ನು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡೋದ್ರಿಂದ ಪಿತೃಶಾಪಗಳಿದ್ದರೆ ನಿವಾರಣೆ ಆಗುತ್ತೆ. ಆಮೇಲೆ ಅಪಮೃತ್ಯು ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ. ಆಮೇಲೆ ತೆಂಗಿನಕಾಯನ್ನು ದಾನವಾಗಿ ಕೊಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸಂತಾನ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ವಿಳೆದೆಲೆಯನ್ನು ದಾನವಾಗಿ ಕೊಡೋದ್ರಿಂದ ಧನಲಕ್ಷ್ಮಿಯ ಅನುಗ್ರಹ ಆಗುತ್ತೆ, ಹಣದ ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ಅಡಿಕೆ, ಪೂಗಿ ಫಲವನ್ನು ದಾನವಾಗಿ ಕೊಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಬಯಕೆಗಳೇನಾದರೂ ಇದ್ದರೆ ಈಡೇರುತ್ತೆ. ಇನ್ನು ನಾನಾ ವಿಧವಾದಂಥ ಹಣ್ಣುಗಳು, ಪಂಚಫಲಗಳು ದಾನವಾಗಿ ಕೊಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಕಾರ್ಯಗಳು ನಡೀತಾ ಇಲ್ಲ ಅಂತಂದರೆ ಹೀಗೆ ಹಣ್ಣುಗಳು ದಾನವಾಗಿ ಕೊಡೋದ್ರಿಂದ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಬೆಲ್ಲ ದಾನವಾಗಿ ಕೊಡೋದ್ರಿಂದ ನಿತ್ಯ ದಾರಿದ್ರ್ಯ ಕಡಿಮೆ ಆಗುತ್ತೆ. ಮತ್ತು ವಸ್ತ್ರದಾನ ಮಾಡೋದ್ರಿಂದ ವಸ್ತ್ರ ದಾರಿದ್ರ್ಯ ಕಡಿಮೆ ಆಗುತ್ತೆ. ಹೆಸರುಬೇಳೆ ದಾನವಾಗಿ ಕೊಡೋದ್ರಿಂದ ದೇವಿಗೆ ಇಷ್ಟವಾದಂತಹ ಧಾನ್ಯ, ಹಾಗಾಗಿ ವಿದ್ಯಾವಂತರಾಗ್ತಾರೆ ಅಂತ ಹೇಳ್ಬೋದು. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಏನಾದರೂ ಇದ್ದರೆ ಅದೂ ಕಡಿಮೆ ಆಗುತ್ತೆ. ಹೀಗೆ ನಾವು ಮರದ ಬಾಗಿಣದಲ್ಲಿ ಇಟ್ಟು ಕೊಡುವಂತಹ ಎಲ್ಲ ಮಂಗಳ ದ್ರವ್ಯಗಳಿಗೂ ಒಂದೊಂದು ಮಹತ್ವ ಇದೆ ಸ್ನೇಹಿತರೆ. ಸುಮ್ಮನೆ ದಾನವಾಗಿ ಕೊಡ್ತೀವಿ ಅಂತ ನಾವು ಕೊಡೋದಲ್ಲ, ಭಗವಂತನಲ್ಲಿ ಸ್ಮರಣೆಯನ್ನು ಮಾಡ್ತಾ ಯಾವುದೇ ಒಂದು ದೋಷ ಇದ್ರೂ ಪರಿಹಾರ ಆಗಲಿ ಮತ್ತು ದೀರ್ಘವಾಗಿ ಸೌಮಂಗಲ್ಯತ್ವ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಂಡು ದಕ್ಷಿಣೆ ಸಮೇತವಾಗಿ ದಾನವನ್ನು ಕೊಡಬೇಕು. ಇನ್ನು ನಾವು ಪ್ರತಿಯೊಂದು ಪೂಜೆಗಳಲ್ಲಿ, ಹಬ್ಬಗಳಲ್ಲಿ, ದೇವಸ್ಥಾನಕ್ಕೆ ಹೋದಾಗ ಯಾಕೆ ನಾವು ತೆಂಗಿನಕಾಯಿ, ಬಾಳೆಹಣ್ಣಿಗೆ ತುಂಬ ಮಹತ್ವವನ್ನು ಕೊಡ್ತೀವಿ? ಎಲ್ಲರೂ ಸಾಮಾನ್ಯವಾಗಿ ತೊಗೊಂಡು ಹೋಗೋದು ತೆಂಗಿನಕಾಯಿ ಹಾಗೂ ಬಾಳೆಹಣ್ಣು ಅಲ್ವಾ? ಯಾಕೆ ಅಂತ ಕೇಳಿದ್ರೆ ಅದು ಎಂಜಲಿಂದ ಬೆಳೀತಕ್ಕಂತಹ ಮರಗಳಲ್ಲ. ಅಂದರೆ ನಾವೀಗ ಯಾವುದೇ ಒಂದು ಬೇರೆ ಹಣ್ಣುಗಳನ್ನು ತೊಗೊಳ್ರಿ, ನಾವು ತಿಂದು ಎಸ್ದಿರುವಂತಹ ಬೀಜದಿಂದ ಆ ಎಲ್ಲ ಮರಗಳು ಹುಟ್ಕೊಳ್ತವೆ ಅಲ್ವಾ? ಹಾಗೆ ಹುಟ್ಟುವಂಥ ಮರಗಳು, ಹಣ್ಣುಗಳ ಮರಗಳಾಗಲಿ ಯಾವುದೂ ಇಲ್ಲ. ಹಾಗಾಗಿ ತೆಂಗಿನಕಾಯನ್ನು ಹಿಡಿ ಕಾಯಿ ಮೊಳಕೆ ಬಂದಮೇಲೆ ಅದನ್ನು ನೆಟ್ಟರೇನೆ ತೆಂಗಿನ ಮರ ಆಗೋದು. ಹಾಗೆಯೇ ಬಾಳೆ ಸಸಿಯನ್ನು ನೆಟ್ಟರೇನೆ ಬಾಳೆ ಗಿಡವನ್ನು ನಾವು ನೋಡ್ಬೋದು. ಹಾಗಾಗಿ ಇದು ಯಾವುದೇ ಒಂದು ತಿಂದು ಬಿಟ್ಟಿರುವಂತಹ ಬೀಜದಿಂದ ಅಥವಾ ಎಂಜಲು ಬೀಜ ಬೆಳೆದಿರುವಂತಹ ಫಲ ಅಲ್ಲ. ಆದ ಕಾರಣ ತೆಂಗಿನಕಾಯಿ, ಬಾಳೆಹಣ್ಣು ತುಂಬ ಶ್ರೇಷ್ಠವಾದದ್ದು. ನೈವೇದ್ಯಕ್ಕಾಗಲಿ, ದೇವ್ರಿಗಾಗಲಿ, ಕೊಡೋದಕ್ಕಾಗಲಿ ದಾನವಾಗಿ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ನಾವು ಮರದ ಬಾಗಿಣವನ್ನು ಕೊಡುವಾಗ ಹೇಳ್ತಕ್ಕಂತಹ ಮಂತ್ರವನ್ನು ತಿಳಿಸ್ತೀನಿ ನಿಮಗೆ.
ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಯಾ ದತ್ತೌ ಹಿತೇಶೂರ್ಪೌ ಜಾನಕಿ ಸ್ವೀಕೃತೌ ತ್ವಯಾ ಅಂತ ಹೇಳಿಬಿಟ್ಟು ನಾವು ಮರದ ಬಾಗಿಣವನ್ನು ಕೊಡಬೇಕು. ಈಗಾಗಲೇ ತುಂಬ ಸಲ ಹೇಳಿದ್ದೀನಿ ನಾನು ಈ ಮಂತ್ರವನ್ನು, ಆದರೂ ಇನ್ನೊಂದು ಸಲ ತಿಳಿಸ್ಕೊಟ್ಟೆ. ಎಲ್ಲರೂ ಸ್ವರ್ಣಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.